Hello guys, ಇವಾಗ ನಾವು ಕಮರ್ಷಿಯಲ್ ಸ್ಟ್ರೀಟ್ ಇದ್ದೀವಿ and we will be busting a lot of reviews. ಕಮರ್ಷಿಯಲ್ ಸ್ಟ್ರೀಟ್ ಇದು ಒನ್ ಆಫ್ ದ ಫೇಮಸ್ ಶಾಪಿಂಗ್ ಏರಿಯಾ ಇನ್ ನಮ್ಮ ಬೆಂಗಳೂರು. ಬಟ್ ಇದು ನಿಮ್ಗೆ ಗೊತ್ತಿದೆ ಕಮರ್ಷಿಯಲ್ ಸ್ಟ್ರೀಟ್ ಬರೀ ಒಂದೇ ಲೈನ್ ಅಂತ, ಅದ್ರ ಅಕ್ಕಪಕ್ಕ ತುಂಬಾ ಶಾಪಿಂಗ್ ಏರಿಯಾಸ್ ಇದೆ. ಅಂಡ್ ಈ ಏರಿಯಾಸ್ ಮತ್ತೆ ಈ ಕಮರ್ಷಿಯಲ್ ಸ್ಟ್ರೀಟ್ ಎಲ್ಲದನ್ನು ನಾವು ಇವತ್ತು ಕವರ್ ಮಾಡ್ತಾ ಇದ್ದೀವಿ. ಈ ಲೊಕೇಶನ್ ಫಸ್ಟ್ ರಿವ್ಯೂ ಏನ್ ಬಂದಿದ್ದು ಅಂದ್ರೆ ಇಲ್ಲಿ ಒಳ್ಳೆ ಕ್ಯಾಫೇಸ್ ಇಲ್ಲ, ಇಲ್ಲಿ ಒಳ್ಳೆ ಹೋಟೆಲ್ಸ್ ಇಲ್ಲ, ಮತ್ತೆ ಊಟ ಫೆಸಿಲಿಟೀಸ್ ತುಂಬಾ ಕಮ್ಮಿ ಇದೆ ಅಂತ. ಅದಕ್ಕೆ ನಾವು ನೋಡಿದ ಹೋಟೆಲ್ಗೆ ಹೋಗಿ ಕುತ್ಕೊಂಡು ಇಲ್ಲಿ ಇಂಟರ್ವ್ಯೂ ಮಾಡೋಣ ಅಂತ ಟೆಸ್ಟ್ ಮಾಡೋಣ. ಓಕೆ, ಸೊ ಎಲ್ಲರದ್ದು ಕ್ವೆಶನ್ ಏನಂದರೆ ಶಾಪಿಂಗ್ ಮಾಡ್ತಾ ಮಾಡ್ತಾ ನಿಮ್ಗೆ ಏನಾದ್ರು ಹೊಟ್ಟೆ ಹಸ್ತು ಇಲ್ಲಿ ಏನಾದ್ರು ತಿನ್ನಬೇಕು ಅಂದರೆ ದೇರ್ ಸೋ ಮೆನಿ ಮಲ್ಟಿಪಲ್ ಫುಡ್ ಏರಿಯಾಸ್. ಇದು ಒಂದು ಪರ್ಟಿಕ್ಯುಲರ್, ಇದು ಮೇನ್ ರೋಡಲ್ಲೇ ಇದೆ, ಲೈಕ್ ಫುಲ್ ಶಾಪಿಂಗ್ ಸೆಂಟರ್ ಮಧ್ಯದಲ್ಲೇ ಇದೆ. ಸೊ ನಿಮ್ಗೆ ಏನಾದ್ರು ಇಲ್ಲಿ ತಿನ್ನಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಕಮ್ ಹಿಯರ್. ಸೊ ಬರೀ ಒಂದು ಟೀ ಕುಡಿಯೋಣ ಇಲ್ಲ ಏನೇನೋ ಇದೆ. ಇಟ್ಸ್ ಆಲ್ ಲೈಕ್ 75, 85, 90, 100, 100, 100 ಆ ಥರ ಇದೆ ಇಲ್ಲಿ ಮೆನ್ಯೂ ಪ್ರೈಸಸ್. ಜನ ಬರ್ತಾರಲ್ಲ, ಇಲ್ಲಿ ಜನ ಬಂದಾಗ ಏನಾದ್ರು ಹೊಟ್ಟೆ ಹಸಿತಿರುತ್ತೆ ಶಾಪಿಂಗ್ ಮಾಡ್ತಾ ಮಾಡ್ತಾ, ಅವಾಗ ಎಲ್ಲರೂ ತಿನ್ನಬೇಕು ಅನ್ಸುತ್ತೆ. ಇವಾಗ ನಿಮ್ದೊಂದು ಹೋಟೆಲ್ ಇದೆ, ಇದೇ ಥರ ಎಷ್ಟು ಹೋಟೆಲ್ ಇದೆ ಇಲ್ಲಿ? ಈ ಲೈನಲ್ಲಿ 4 ಹೋಟೆಲ್ ಇದೆ. ಈ ಲೈನಲ್ಲಿ 4 ಹೋಟೆಲ್ ಇದೆ, ಬರೀ ಈ ಲೈನಲ್ಲಿ. ಹೌದು, ಹಿಂದಿಗಡೆ ಇದೆ. ಓಕೆ, ಆಮೇಲೆ ಉಡೀಸು, ಆಮೇಲೆ ಸರವಣ ಭವನ್. ಈ ರೋಡಲ್ಲಿ ಎಷ್ಟಿದೆ? 4 ಇದೆ. ಓಕೆ, ಈ ರೋಡಲ್ಲಿ, ಆ ರೋಡಲ್ಲಿ ಇನ್ನೂ ಜಾಸ್ತಿ ಇದೆ. ಅದು ಜಾಸ್ತಿ ಇದೆ ಕಮರ್ಷಿಯಲ್ ಸ್ಟ್ರೀಟ್. ಸೊ ಇಲ್ಲಿ ಜನಕ್ಕೆ ಬಂದರೆ ತಿನ್ನೋದಕ್ಕೆ ತುಂಬ ರೆಸ್ಟೋರೆಂಟ್ಸ್ ತುಂಬ ಕಮ್ಮಿ ರೇಟ್ ಇರುತ್ತೆ, ಹಾಗಾಗಿ ಇದು ಸ್ವಲ್ಪ ಕ್ರೌಡ್ ಜಾಸ್ತಿ. ಇಲ್ಲಿ ತುಂಬ ಫೇಮಸ್ ಜಾಗ ಯಾವುದು ಇಲ್ಲಿ ತಿನ್ನೋದು? ಫೇಮಸ್ ಇದೆ ನಮ್ಮ ಹೋಟ್ಲೆ. ಸರ್ ಇಸ್ ಟು ಸ್ಮಾರ್ಟ್, ನಮ್ಮ ಹೋಟ್ಲೆ ಫೇಮಸ್ ಅಂತ. ಸರಿ, ಒಂದು ಕಾಫಿ ಒಂದು ಟೀ ಸರ್ ಸಾಕು. ನಿಮ್ಮ ಹೆಸರು? ರವಿ. ಸರಿ ಸರ್, ಥ್ಯಾಂಕ್ ಯು. ಟೀ ತುಂಬ ಚೆನ್ನಾಗಿದೆ, ಬಟ್ ನನ್ನ ಹೋಟೆಲ್ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಜಾಸ್ತಿ ಏನೋ ತಿಂತಿಲ್ಲ. ಒಂದು ಕಚೋರಿ ಮಾಡ್ಕೊಳ್ಳಿ. 2 ಸರಿ ನ್ಯೂಸ್ ಪೇಪರಲ್ಲಿ ಬಂದಿದ್ರಾ? ಓ, ಫುಲ್ ಫೇಮಸ್ ಕಚೋರಿ, ಸಮೋಸಾ ಆನ್ ವೀಲ್ ಅಂತೆ, ಫುಲ್ ಫೇಮಸ್ ಕಚೋರಿ. ನೈಸ್. ಸಾರಿ, ಏನು ತಿನ್ನಲ್ಲ ಅಂತಂದೆ, ಬಟ್ ಅವಾಗಿಂದ ನಾನು ಕಸ ಹುಡುಕ್ತಾ ಇದ್ದೀನಿ, ಡಸ್ಟ್ಬಿನ್ ಎಲ್ಲೂ ಡಸ್ಟ್ಬಿನ್ ಸಿಗ್ತಿಲ್ಲ. ಇಲ್ಲಿ ಬನ್ನಿ, ಇಲ್ಲಿರುತ್ತೆ ಡಸ್ಟ್ಬಿನ್ ಇಲ್ವಲ್ರಿ? ಲಾಟ್ ಆಫ್ ಪೀಪಲ್, ಎಷ್ಟು ಜನ ಅಲ್ಲಿ ಕಂಪ್ಲೇಂಟ್ ಏನು ಅಂದರೆ ಇಲ್ಲಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಇಲ್ಲ ಅಂತ. ಕ್ಯಾಮ್ರಾಮ್ಯಾನ್ ಬಿಟ್ಟೋಗ್ಬೇಡಿ, ಸ್ವಲ್ಪ ಸ್ಲೋಗ್ ಹೋಗಿ. ಓಕೆ, ಸೊ ಇಲ್ಲಿ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಅಲ್ಲ ಅಂತ. ಸೊ ಇವಾಗ ನಾನು ಒಂದು ಚಾಲೆಂಜ್ ಮಾಡೋಣ. 1000 ರೂಪೀಸಲ್ಲಿ ಐ ಹ್ಯಾವ್ ಟು ಬೈ ದ ಹೋಲ್ ಔಟ್ಫಿಟ್, ಆಕ್ಸೆಸರೀಸ್ ಒಂದು, ಡ್ರೆಸ್ ಒಂದು, ಶೂಸ್ ಒಂದು, ಅಷ್ಟೇ 3 ಥಿಂಗ್ಸ್ನ 1000ದಲ್ಲಿ ತೊಗೊಬೇಕು. ನೋಡೋಣ ಬನ್ನಿ. ಹೆಡ್ ವೇರ್ ಲಬ್ಬುದು. ಸೊ ರಿಂಗ್ಸ್ ಎಷ್ಟು? ಎಲ್ಲ 100? ಎಲ್ಲದಕ್ಕೂ ಒಂದೇ ಪ್ರೈಸಾ? 200. Look at this, 100 ಅಂತ ಅಷ್ಟೇ. Wow, looks fancy. 1000 we have to buy something. We'll go inside some shop. ಆಕ್ಸೆಸರೀಸ್ ಇಲ್ಲೇ ತೊಗೊಬೋದು. ಪ್ಯಾಂಟ್ ಇಲ್ಲೇ ತೊಗೊಬಿಡ್ಲಾ? ಇಲ್ಲ ಬನ್ನಿ. ಐ ಥಿಂಕ್ ಇನ್ನು ಒಂದು ಒಳ್ಳೆ ಪ್ಯಾಂಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಪ್ಯಾಂಟ್ಸ್ ಫಾರ್ 250. I'll buy the same pant. So many pants. ಎಷ್ಟೊಂದು ಪ್ಯಾಂಟ್ ಇದೆ. ನನ್ನ ಕುರ್ತಾ ಅಕಾರ್ಡಿಂಗ್ ಯಾವ ಪ್ಯಾಂಟು? ನನ್ನ ಕುರ್ತಾ ಮ್ಯಾಮ್ ಎಷ್ಟು ಪ್ಯಾಂಟ್ಗೆ? ಐ ಥಿಂಕ್ ಸಿಲ್ವರ್ ಕಲರ್ ಪ್ಯಾಂಟ್ ಇಲ್ಲ ಗೋಲ್ಡನ್ ಕಲರ್ ಹಾಕೋದು. ಇದು ಹಾಗೆ ಹಾಕ್ಬೋದಾ ಇಲ್ಲ ಇದಕ್ಕೆ ಲಾಂಗ್ ಕುರ್ತಾ ಬೇಕಾ? ಇದಕ್ಕೆ ಹಾಕ್ಬೋದಾ? ಇದು ಗೋಲ್ಡ್ ಇದೆಯಾ? ಇದು ಚೆನ್ನಾಗಿದೆ. ಇದೆಷ್ಟು? 250 ಕೊಡಿ. ಸೊ 650, 250. ಓ, ಐ ಹ್ಯಾವ್ 400. 400ಅಲ್ಲಿ ಒಂದು ಪೇರ್ ಆಫ್ ಶೂಸ್ ಆ್ಯಂಡ್ ಆಕ್ಸೆಸರೀಸ್ ಆಗುತ್ತಾ? ಐ ಡೋಂಟ್ ನೋ. ಒಂದು ಟಾಪ್ ಮತ್ತು ಒಂದು ಪ್ಯಾಂಟ್ ಆಯಿತು. ಸೊ ಬೇಸಿಕಲಿ ಐ ಹ್ಯಾವ್ ಹೌ ಮೆನಿ? 50. ಥ್ಯಾಂಕ್ ಯು. ಮಾಡ್ತೋಗ್ಬಿಟ್ಟೆ. ಇದೆರಡಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ? ಓಕೆ, ವೇಟ್, ಇದೆರಡು ಓಪನ್ ಮಾಡಿಕೊಡಿ. ಎರಡರಲ್ಲಿ ಒಂದು 50. 100 ರೂಪೀಸ್. ಇದೆಲ್ಲ 100ಆ? ಇದು ಫುಲ್ 100. ಓ, ವಿ ಕ್ಯಾನ್ ಬೈ ದಿಸ್ ಆಲ್ಸೋ ದೆನ್. ಇದೆಲ್ಲ ನನಗೆ ಅರ್ಥ ಆಗಲ್ಲ. ಐ ಹ್ಯಾವ್ ನೆವರ್ ಬಾಟ್ ಆಲ್ ದಿಸ್. ಹಾಂ, 350. ಇದು ಬೇಡ, ಇದೊಂದು ಆಕ್ಸೆಸರಿ. ಓಕೆ, ನಾವು ಐ ಹ್ಯಾವ್ ಬರೀ ಇವಾಗ 50 ರೂಪೀಸ್ಗೆ ಆಕ್ಸೆಸರೀಸು ಸಿಕ್ತು. ಇವಾಗ ಸ್ಲಿಪ್ಪರು 400 ಓಕೆ 350 ರೂಪೀಸ್ಗೆ ಇವಾಗ ಒಂದು ಸ್ಲಿಪ್ಪರ್. ನನ್ನ ಕ್ಯಾಮ್ರಾ ವಾಟರ್ ಪ್ರೂಫ್ ಅಲ್ಲ, ಆದರೂ ರೆಕಾರ್ಡ್ ಮಾಡ್ತಿದ್ದೆ. ಯು ಶುಡ್ ಬಿ ವೆರಿ ಪ್ರೌಡ್ ಆಫ್ ಮೀ ಆ್ಯಂಡ್ ಹಿಟ್ ದ ಸಬ್ಸ್ಕ್ರೈಬ್ ಬಟನ್. ಸೊ ದಿಸ್ ಪ್ಲೇಸ್ ಇಸ್ ನೋನ್ ಫಾರ್ ಫುಟ್ವೇರ್. ಇದೆಲ್ಲ ಫುಲ್ ಫುಟ್ವೇರ್ ಇದೆ. ಇಲ್ಲಿ ಸ್ಲಿಪ್ಪರ್ಸ್ ತುಂಬ ಸಿಗುತ್ತೆ. ಒಂದು ಸ್ಲಿಪ್ಪರ್ ಹುಡ್ಕೋಣ. ಇಲ್ಲಿ ಮಳೆ ಬಂದರೆ ಬೆಂಗಳೂರು ಫುಲ್ ಸ್ವಿಮ್ಮಿಂಗ್ ಪೂಲ್ ಆಗಿಬಿಡುತ್ತೆ. ನಿಜವಾಗ್ಲು ಏನು ತೊಗೊಳಕ್ಕೆ ಹೋಗಲ್ಲ, ಏನು ಮಾಡೋಕ್ಕೆ ಹೋಗಲ್ಲ. ಪ್ಯಾಂಟ್ ಫುಲ್ ಒದ್ದೆ ಹೆಂಗೆ ಹೋಗೋದು ಇವಾಗ? 3 ಒಳಗೆಲ್ಲ ಕಾಲಿಟ್ಬಿಟ್ಟಿದ್ದೀನಿ ಅನ್ಸುತ್ತೆ ನನಗೆ. ಸರ್ ಇದು ಶೂಸ್ ಎಷ್ಟು? 350ನಾ? ಇದು 350ನಾ? 350. ಪರ್ಫೆಕ್ಟ್. 1000 ಆಯ್ತಲ್ಲ ಎಲ್ಲ ಸೇರಿ. ಐ ಲೈಕ್ ದಿಸ್. ಕ್ಯಾನ್ ಐ ಟೇಕ್ ದಿಸ್? ಪರ್ಫೆಕ್ಟ್ ಆಯಿತು. ವಿ ಓನ್ಲಿ ಹ್ಯಾಡ್ 350 ಲೆಫ್ಟ್ ಆ್ಯಂಡ್ ವಿ ಗಾಟ್ ಇಟ್ ಫಾರ್ 350. The next day. ನನ್ನ ಬಟ್ಟೆ, ನನ್ನ ಪ್ಯಾಂಟು, ನನ್ನ ಶೂ ಇದಿಷ್ಟು ಎಷ್ಟು ಪ್ರೈಸ್ ಆಯಿತು ಅಂತ ನೀವು ಹೇಳಬೇಕು ಅಂತ ಗೆಸ್ ಮಾಡಿ. 3000 ನಿಜವಾಗ್ಲೂ? 700 100 ರೂಪೀಸ್. ಏಯ್, ಯಾವ ಊರಲ್ಲೋ 100 ರೂಪೀಸ್ ಸಿಗುತ್ತೆ?
ಇಲ್ಲಿರೋ ಮೇನ್ ಕಂಪ್ಲೇಂಟ್ ಗೂಗಲಲ್ಲಿ ಏನು ಅಂದರೆ ಇಲ್ಲಿ ರೋಡ್ಸ್ ತುಂಬ ಕೆಟ್ಟಾಗಿದೆ, ಎಲ್ಲ ಕಡೆ ಕಸ ಹಾಕಿದ್ದಾರೆ, ಮತ್ತೆ ಇಲ್ಲಿನ ವೆಹಿಕಲ್ಸ್ ಮೈ ಮೇಲೆ ಬರುತ್ತೆ ಅಂತ. ನೆಕ್ಸ್ಟ್ ವಿ ವಿಲ್ ಚೆಕ್ ಔಟ್ ದ ರೋಡ್ಸ್, ಅಂದರೆ ರೋಡ್ ಕ್ಲೀನ್ ಇದೆಯಾ ಅಲ್ವಾ ಅಂತ. There is one dustbin there. Oh, they're painting. There's one more dustbin there. Small ಆದರೆ ಚಿಕ್ಕದಾಗೆ ಕಾಣಿಸ್ತಿದೆಯಾ ಇಲ್ಲಿ? ಓಕೆ. Oh, there's one more dustbin here. ನೀವು ನೋಡ್ತಿರ್ಬೋದು ಈ ಕಡೆ ಆ ಕಡೆ ತುಂಬ ಡಸ್ಟ್ಬಿನ್ಸ್ ಇದೆ, ಬಟ್ ಇಟ್ಸ್ ನಾಟ್ ಸೇಫ್ ಟು ವಾಕ್ ಹಿಯರ್. ಗಾಡಿ ಬಂದ್ಬಿಡ್ಬೋದು. There's one more. ಈ ಸ್ಟ್ರೀಟಲ್ಲಿ ತುಂಬ ಕಂಪ್ಲೇಂಟ್ ಏನಿತ್ತು ಅಂದರೆ ಜನ ಮೈ ಮೇಲೆ ಬರ್ತಾರೆ ಅಂತ, ಗಾಡಿ ತೊಗೊಂಡು ಮೈ ಮೇಲೆ ಬರ್ತಾರೆ ಅಂತ. ಇದು ಆ್ಯಕ್ಚುಲಿ ಸ್ವಲ್ಪ ಟ್ರೂನೇ. ಈ ಪ್ರಾಬ್ಲಮ್ ಏನು ಅಂದರೆ ವೆಹಿಕಲ್ಸ್ ಒಂದೇ ರೋಡಲ್ಲಿ ವೆಹಿಕಲ್ಸ್ ಮತ್ತು ಮೊಬೈಲಿಟಿ ಎರಡೂ ಒಟ್ಟಿಗೆ ಇರೋದ್ರಿಂದ ಮೇ ಬಿ ದಟ್ ವಿಲ್ ಬಿ ಅನ್ ಇಶ್ಯೂ. ನೋಡ್ಕೊಂಡು ಹೋಗಬೇಕು ಕೇರ್ಫುಲ್ಲಾಗೆ. ಬಟ್ ರೋಡ್ ಇಸ್ ನಾಟ್ ಆ ಡರ್ಟಿ. ಐ ಫೀಲ್ ಲೈಕ್ ಮಾರ್ಕೆಟ್ ಏರಿಯಾಸ್ ಹೀಗೆ ಇರುತ್ತೆ, ಎಲ್ಲೋದ್ರೂ ಹೀಗೆ ಇರುತ್ತೆ, ಯಾವ ಊರಿಗೆ ಹೋದ್ರೂ ಹಿಂಗೆ ಇರುತ್ತೆ. ಬಟ್ ಬೇಡ ಸರ್, ಫ್ಯಾನ್ ಬೇಡ. ಓ ಲಿಚಿ ಓಕೆ. there's a board here, do not throw garbage. ಅದು ಕೆಳಗೆ ಕಸ ಹಾಕಿದ್ದಾರೆ. ಟ್ಯೂಸ್ಡೇಯಲ್ಲೂ ಇಷ್ಟು ಕ್ರೌಡ್ ಇದೆ ಅಂದರೆ ಇನ್ನು ವೀಕೆಂಡ್ಸಲ್ಲಿ ಇಟ್ ವಿಲ್ ಬಿ ಟೂ ಕ್ರೌಡೆಡ್. ಬೆಂಗಳೂರೇ ಫುಲ್ ಆಗಿಬಿಡುತ್ತೆ ಮಳೆ ಬಂದಾಗ. ನೆಕ್ಸ್ಟ್ ಇಲ್ಲಿನ ರಿವ್ಯೂ ಏನು ಅಂದರೆ ಇಲ್ಲಿನ ಪಾರ್ಕಿಂಗ್ ಸ್ಪಾಟ್ಸ್ ತುಂಬ ಹಾರಬಲ್ ಆಗಿದೆ, ಚೆನ್ನಾಗಿಲ್ಲ ಅಂತ. ಸರ್ ಇಲ್ಲಿ ಪಾರ್ಕಿಂಗ್ ಸ್ಪಾಟ್ ಎಲ್ಲಿದೆ? ಆ ಮಾಲ್ ಒಳಗೆನಾ? ಅದ್ಬಿಟ್ಟು ಬೇರೆ ಯಾವುದು ಇಲ್ಲಿ ಪಾರ್ಕಿಂಗ್ ಏರಿಯಾಸ್ ಇಲ್ವಾ? ರೋಡ್ಸಲ್ಲಿ ಮಾಡ್ಬೋದಾ? ಓಕೆ, ಈ ಥರ. ಸರ್ ಇಲ್ಲಿ ಬೈಕ್ ಪಾರ್ಕಿಂಗ್ ಎಲ್ಲಿ? ವಿ ಕ್ಯಾನ್ ಪಾರ್ಕ್ ಹಿಯರ್. ಓ, ಕಾರ್ ಪಾರ್ಕಿಂಗ್. ಇಲ್ಲಿ ಕಾರ್ ಪಾರ್ಕಿಂಗ್ ಫುಲ್ ರೋಡಲ್ಲಿ ಮಾಡಿದ್ದಾರೆ, ಮತ್ತು ಬೈಕ್ ಪಾರ್ಕಿಂಗ್ಗೆ ನಾವು ಆ ಕಡೆ ಹೋಗಬೇಕು. ಸೊ ವಿ ಆರ್ ಗೋಯಿಂಗ್ ಟು ದ ಅದರ್ ರೋಡ್ ಬೈಕ್ ಪಾರ್ಕಿಂಗಿಗೆ. ಅವ್ರು ಹೇಳಿದ ಪ್ರಕಾರ ಈ ರೋಡಲ್ಲಿ ಫುಲ್ ಬೈಕ್ ಪಾರ್ಕಿಂಗ್ ಅಂತ ಹೋಲ್ ರೋಡ್. ಇಟ್ಸ್ ನೈಸು. ಪೇಡ್ ಪಾರ್ಕಿಂಗ್ ಏರಿಯಾಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಬಿಲ್ಡಿಂಗ್ ಕೆಳಗೆ ಪೇಡ್ ಪಾರ್ಕಿಂಗ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಬೈಕ್ ಪಾರ್ಕಿಂಗಿಗೆ ಪ್ರಾಬ್ಲಮ್ ಏನಿಲ್ಲ, ಜಾಸ್ತಿ ಸುತ್ತಬೋದು. ಪಕ್ಕದಲ್ಲಿ ಇಲ್ಲೊಂದಿದೆ, ಇಲ್ಲೂ ಮಾಡ್ಬೋದು. ಹೋಟೆಲ್ ಬರುತ್ತೆ ವುಡೀಸು, ಅದ್ರ ಪಕ್ಕದಲ್ಲೇ ಮಾಡ್ಬೋದು. ಓಕೆ. ಸೊ ಕಾರಲ್ಲಿ ಬಂದರೂ ಪ್ರಾಬ್ಲಮ್ ಇಲ್ಲ, ಬೈಕಲ್ಲಿ ಬಂದರೂ ಪ್ರಾಬ್ಲಮ್ ಇಲ್ಲ. ಓ, ಸಿ ಪೇಡ್ ಪಾರ್ಕಿಂಗ್ ಹಿಯರ್ ಆಲ್ಸೋ. ಕಾರ್ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ವೆಸ್ಟ್ ಸೈಡ್ ಇದೆ, ಅಲ್ಲೂ ಪೇಡ್ ಪಾರ್ಕಿಂಗ್. ಸೊ ಇಲ್ಲಿ ಪೇಡ್ ಪಾರ್ಕಿಂಗ್ ಇದೆ, ಮತ್ತು ಇಲ್ಲಿ ಫ್ರೀಯಾಗಿ ಪಾರ್ಕ್ ಮಾಡುವಂಥ ಜಾಗಸೂ ಇದೆ. ಸೊ ಪಾರ್ಕಿಂಗ್ ಈಸ್ ಓಕೆ. ಪಾರ್ಕಿಂಗ್ ಎಲ್ಲ ನೋಡಾಯಿತು. ದೇಸ್ ಪೇಡ್ ಪಾರ್ಕಿಂಗ್ ಆ್ಯಂಡ್ ಫ್ರೀ ಪಾರ್ಕಿಂಗ್ ಆಲ್ಸೋ. ಒಂದು ರೋಡ್ ಫುಲ್ ಬೈಕ್ಸ್ ಮಾಡಿದ್ದಾರೆ, ಒಂದು ರೋಡ್ ಫುಲ್ ಕಾರ್ಸ್ ಮಾಡಿದ್ದಾರೆ. ನನಗೆ ಮಿಸ್ಇನ್ಫಾರ್ಮೇಷನ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಫ್ರೀ ಪಾರ್ಕಿಂಗ್. ಇಲ್ಲಿನ ಫ್ರೀ ಪಾರ್ಕಿಂಗ್ ಫೆಸಿಲಿಟೀಸ್ ನಂಗೆ ನಿಜವಾಗ್ಲೂ ಅರ್ಥ ಆಗಲಿಲ್ಲ. ಸೊ ಇಲ್ಲಿ ನೋಡ್ಕೊಂಡು ನಿಲ್ಲಿಸಿ, ಯಾಕೆಂದರೆ ಎಷ್ಟೊಂದು ಜನಗೆ ಇಲ್ಲಿ ಪೊಲೀಸ್ ಅವ್ರ ಗಾಡಿ ಎತ್ಕೊಂಡು ಹೋಗಿದ್ದಾರೆ. ಸೊ ಜಸ್ಟ್ ನೋಡ್ಕೊಂಡು ಪಾರ್ಕ್ ಮಾಡಿ. ಆಮೇಲೆ ಈ ಏರಿಯಾದಲ್ಲಿ ಒಂದು ಕಮರ್ಷಿಯಲ್ ಸ್ಟ್ರೀಟು, ನೆಕ್ಸ್ಟ್ ರೋಡು ಸೆಕೆಂಡ್ ದೇವಲರಿ ಎಸ್ಟೇಟ್, ಥರ್ಡ್ ವೀರಪಲ್ಲಿ ಎಸ್ಟೇಟ್, ಫೋರ್ತ್ OPH ರೋಡ್. ಒಂದು ಫೇಮಸ್. ಇವಾಗ ಈ ರೋಡು ಚಪ್ಪಲ್, ಇದೆಲ್ಲ ಚಪ್ಪಲ್ ಲೈನ್. ಇದು ಫುಲ್ಲು ಚಪ್ಪಲ್ ಲೈನ್. ಇವಾಗ ನಾನು ಏನಾದರೂ ಒಂದು ಮದುವೆಗೆ ಬಟ್ಟೆ ತೊಗೊಳಕ್ಕೆ ಬರ್ತೀನಿ ಅನ್ಕೊಳ್ಳಿ. ಇವಾಗ ಎಲ್ಲಿ ಈಗ ಫಸ್ಟ್ ಕಮರ್ಷಿಯಲ್ ಎಸ್ಟೇಟ್, ಅಲ್ಲಿ ಎಲ್ಲ ಸಿಗುತ್ತೆ ನಿಮಗೆ, ಬ್ರೈಡಲ್ ಬಟ್ಟೆಗಳು ಎಲ್ಲ. ಸೆಕೆಂಡ್ ಇಲ್ಲಿ ಬಂದರೆ ವೆಸ್ಟರ್ನ್ ಟಾಪ್ಸ್ ಲೇಡೀಸು, ಇದು ಇಬ್ರಾಹಿಂ ಎಸ್ಟೇಟ್. ಥರ್ಡ್ ಜ್ಯುವೆಲರಿ, ಓನ್ಲಿ ಜ್ಯುವೆಲರಿ. ಇಲ್ಲಿ ಇದು ವೀರಪಲ್ಲಿ ಎಸ್ಟೇಟ್. ಇಲ್ಲಿ ಬಂದ್ರೆ ಚಪ್ಪಲ್ಸ್, ಶೂಸ್, ಪಾರ್ಟಿ ವೇರ್ ಎಲ್ಲ ಇಲ್ಲಿ. OPH ರೋಡ್ ಹೋಗಿದ್ರೆ ಅಲ್ಲಿ ಬಟ್ಟೆ, ಶೂಸ್ ಎಲ್ಲ ಮೆಟೀರಿಯಲ್ ಅಲ್ಲಿ ಇದೆಲ್ಲ ಒಂದೇ ಕಡೆ ಇದೆ. ಸೊ ಶಾಪಿಂಗ್ ಬಂದ್ರೆ ಇಲ್ಲೆಲ್ಲ ಒಂದೇ ಕಡೆ ಸುತ್ಕೊಂಡು ಹೋಗ್ಬಿಡ್ಬೋದು. ಫುಲ್ ಸರ್ವೆ ಕಿಂಗ್ ಇರ್ಬೋದು. ಇಲ್ಲ, ಇದು ಆಕ್ಚುಲಿ ಮಾರ್ಕೆಟ್ ಏರಿಯಾ ಎಲ್ಲ. ಇಲ್ಲಿ ಆಲ್ರೆಡಿ ಟೂ ವೀಲರ್ ಪಾರ್ಕಿಂಗು ಎಲ್ಲ ಇರುತ್ತೆ. ಅದಿದ್ರೆ ಕ್ರೌಡ್ನಲ್ಲಿನೇ ಇಲ್ಲಿ ವ್ಯಾಪಾರ ಮಾಡೋದು. ನಿಮ್ಮ ಅಂಗಡಿ ಹೆಸರು ಹೇಳ್ಬಿಡಿ ಎಲ್ಲರಿಗೂ. ಓಕೆ. ಅಂದು ಐಸ್ ಕ್ಯಾಂಡಿ ಅಂತ ಯೂಟ್ಯೂಬಲ್ಲಿ. ಹಾಂ, ಆಯ್ತಲ್ಲ. ಯೂಟ್ಯೂಬ್ ತೆಗೀರಿ, ಚಾನಲ್ ಕೊಡ್ತೀನಿ, ಚಾನಲಲ್ಲಿ ಬರ್ತೀರಾ. ಸಮ್ ಗುಡ್ ಶಾಪಿಂಗ್ ಇವ್ರು ಎಲ್ಲ ಥರ ಬಟ್ಟೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರೈಡಲ್, ವೆಡ್ಡಿಂಗ್ ಬಟ್ಟೆ, ಕ್ಯಾಶುವಲ್ಸ್, ಹಾಂ ಎಲ್ಲ ಥರ ಬಟ್ಟೆನೂ ಸಿಗುತ್ತೆ. ಸೊ ದಿಸ್ ಇಸ್ ಲೈಕ್ ಒನ್ ಆಫ್ ದ ಗುಡ್ ಸ್ಪಾಟ್ ಫಾರ್ ಯು ಟು ಕಮ್ ವಿತ್ ಯುವರ್ ಫ್ಯಾಮಿಲಿ.